ಶುಭೋದಯ ಮಕ್ಕಳೇ. ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಬರುವ ಕನ್ನಡ ವ್ಯಾಕರಣದಲ್ಲಿಯ ಸಂಧಿಗಳನ್ನ ತಿಳಿದುಕೊಳ್ಳೋಣ. ಈಗ ನಾವು ನಿನ್ನೆ ನೋಡಿದಿವಿ ಲೋಪಸಂಧಿ ಬಗ್ಗೆ ತಿಳಿದುಕೊಂಡಿವಿ. ಈಗ ನಾವು ಅದರ ಮುಂದುವರೆದ ಭಾಗ ಆಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಆಗಮ ಅಂದ್ರೆ ಏನ? ಈ ಶಬ್ದನ ಹೇಳ್ತತಿ. ಆಗಮನ ಅಂದ್ರ ಬರುವುದು. ಅಂದ್ರ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದಕ್ಕೆ ಆಗಮ ಸಂಧಿ ಎನ್ನುವರು. ಒಂದು ಅಕ್ಷರ ಹೊಸದಾಗಿ ಬರ್ತೈತಿ, ಅದು ಯಾವುದನ್ನೋದನ್ನ ಗಮನಿಸಿರಿ. ಮುಂದಿನ ನೋಡ್ರಿ. ಸಾಮಾನ್ಯವಾಗಿ ಯ ಅಥವಾ ವ ಆಗಮವಾಗಿ ಬರುತ್ತವೆ. ಇಲ್ಲಿ ತಿಳ್ಕೊಬೇಕು, ಇವೆರಡ ಒಂದು ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬದಲಾಗಿ ಒಂದು ಯ ಬರಬಹುದು ಅಥವಾ ಒಂದು ಅಕ್ಷರ ಬದಲಾಗಿ ವ ಬರಬಹುದು. ಅದಕ್ಕೆ ಸಾಮಾನ್ಯವಾಗಿ ಯಕಾರ ಆಗಮ ಸಂಧಿ ಅಥವಾ ವಕಾರ ಆಗಮ ಸಂಧಿ ಅಂತ ಹೇಳಿ ಕರೀತಾರ. ಆಗಮ ಸಂಧಿ ಒಳಗ ಹೊಸದಾಗಿ ಬಂದು ಸೇರುವುದಕ್ಕ, ರೂಢಿ ಒಳಗೆ ತಿಳ್ಕೊಳ್ಬೇಕಂದ್ರ ಹೊಸದಾಗಿ ಬಂದು ಒಂದು ಅಕ್ಷರ ಬರುವುದಕ್ಕ ಆಗಮ ಅಂತ ಹೇಳಿ ಕರೀತಾರು. ಅವು ಅಕ್ಷರ ಯಾವ? ಇವು ಬಿಟ್ರೆ ಮತ್ತೆ ಯಾವ ಬೇರೆ ಅಕ್ಷರ ಬರುವುದಿಲ್ಲ. ಯಕಾರ ಅಥವಾ ವಕಾರ ಆಗಮ ಅಂತ ಹೇಳಿ ಅದನ್ನು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಮೊದಲಿದ್ ನೋಡ್ರಿ, ಶಬ್ದ ಏನ್ ಕೊಟ್ಟಿರ್ತಾರೋ, ಮನೆಯಿಂದ ಅಂತೇಳಿ ಶಬ್ದ ಐತಿ. ಈ ಶಬ್ದವನ್ನ ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಅಂತೇಳಿ ಕೇಳ್ತಾರ. ಈಗ ಮನೆಯಿಂದ ಅಂದ್ರೆ ಸಂಧಿ ಅಂದ್ರೆ ಏನ? ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದಕ್ಕೆ ಸಂಧಿ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಇಲ್ಲಿ ಮನೆಯಿಂದ ಅನ್ನೋದು ಇದ್ರೊಳಗ ಎರಡು ವರ್ಣಗಳು, ಎರಡು ಶಬ್ದಗಳು ಯಾವದಾವು? ಮನೆ ಪ್ಲಸ್ ಇಂದ ಅಂತೇಳಿ ಎರಡು ಶಬ್ದಗಳು. ಇದ್ರಾಗ ಪೂರ್ವ ಪದ ಯಾವ್ದಾಗ್ತತಿ? ಮನೆ. ಉತ್ತರ ಪದ ಯಾವ್ದಾಗ್ತತಿ? ಇಂದ. ಹಾಗಾದ್ರೆ ಇಂದ ಅನ್ನೋದನ್ನ ಇಲ್ಲಿ ಸ್ವಲ್ಪ ಗಮನಿಸಿರಿ. ಈ ಜಾಗನ್ಯಾಗ ಯ ಇದ್ದದ ಆಗಮವಾಗಿ ಬಂತು. ಯ ಇದ್ದದ ಆಗಮ ಇದು ಕೆಂಪಕ್ಷರಲ್ಲ ಐತ್ ನೋಡ್ರಿ, ಅದು ಯ. ಅಲ್ಲಿ ಈ ಜಾಗನ್ಯಾಗ ಯ ಇದ್ದದ ಆಗಮವಾಗಿ ಬಂದು ಶಬ್ದ ಇದ್ದದ ಏನಾಗ್ತತಿ? ಮನೆಯಿಂದ. ಯಕ ಈ ಸೇರ್ಕೊಂಡ್ ಬಿಡ್ತತಿ, ಅವಾಗ ಮನೆಯಿಂದ ಅಂತೇಳಿ ಶಬ್ದ ಆಗ್ತತಿ. ಇಲ್ಲಿ ಇನ್ನೊಂದು ನೀವು ಏನ್ ಗಮನಿಸ್ಬೇಕಂದ್ರ ಪೂರ್ವ ಪದದೊಳಗ ಏನೂ ವ್ಯತ್ಯಾಸ ಆಗುವುದಿಲ್ಲ. ಪೂರ್ವ ಪದೊಳಗೆ ಏನೂ ಆಗಂಗಿಲ್ಲ. ಅದು ಮನೆ ಹೆಂಗೈತಿ ಹಂಗ ಉಳಿತೈತಿ. ಉತ್ತರ ಪದೊಳಗ ಅಷ್ಟ ವ್ಯತ್ಯಾಸ ಆಗ್ತತಿ. ಮೊದಲನೇ ಪದದಾಗ ಯ ಬರ್ಬೋದು ಅಥವಾ ವ ಬರ್ಬೋದು. ನೀವು ಶಬ್ದವನ್ನ ಕೊಟ್ಟಾಗ ಶಬ್ದವನ್ನ ಗಮನಿಸಿರಿ ಅಂದ್ರನ ಗೊತ್ತಾಗ್ತತಿ. ಮನೆಯಿಂದ ಇಲ್ಲಿ ಯ ಅಕ್ಷರ ಐತಿ ಅಂದ್ರೆ ಇದು ಆಗಮ ಸಂಧಿನ ಐತೆ ಅಂತ ತಿಳ್ಕೊಬಹುದು. ಈಸಿ ಆಗಿರ್ತೈತಿ. ಇದು ಆಗಮ ಸಂಧಿಯನ್ನ ತಿಳ್ಕೊಳ್ಳೋದು ಬಹಳ ಬಿರಿರಂಗಿಲ್ಲ. ಆ ಶಬ್ದನ ಲಕ್ಷ ಕೊಟ್ಟು ನೋಡ್ರಿ ಅಂದ್ರೆ ತಿಳ್ಕೊಂಡ್ರನ ಅವಾಗ ಇದು ಯಾವ ಸಂಧಿ ಆಗ್ತೈತೆ ಅನ್ನೋದನ್ನ ಗಮನಿಸಬಹುದು. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡ್ರಿ. ಮಗುವಿಗೆ ಅನ್ನೋ ಶಬ್ದ ಕೊಟ್ಟಾರ. ಮಗುವಿಗೆ ಇಲ್ಲಿ ಎರಡು ಶಬ್ದ. ಈ ಶಬ್ದವನ್ನು ಬಿಡಿಸಿದಾಗ ಏನಾಗ್ತತಿ? ಮಗು ಪ್ಲಸ್ ಈಗೆ. ಹಾಗಾದ್ರೆ ಪೂರ್ವ ಪದ ಯಾವ್ದಾಗ್ತತಿ? ಮಗು. ಉತ್ತರ ಪದ ಯಾವ್ದಾಗ್ತತಿ? ಈಗೆ. ಹಾಗಾದ್ರೆ ಪೂರ್ವ ಪದ ಏನೈತಿ? ಮಗು ಅನ್ನೋದು ಹಾಗೆ ಉಳಿತೈತಿ. ಆದ್ರೆ ಉತ್ತರ ಪದ ಒಳಗ ಮೊದಲೇ ಅಕ್ಷರ ಜಾಗನ್ಯಾಗ ಈ ಹೋಗಿ ಏನ್ ಬರ್ತತಿ? ವ ಬರ್ತತಿ. ಆದ್ದರಿಂದ ಏನಾಗ್ತತಿ? ಮಗುವಿಗೆ ಅಂದ್ರ ವಕಾರ ಆಗಮ ಸಂಧಿ. ಈ ಹೋಗಿ ವ ಬರ್ತತಿ. ಅಂದ್ರ ಯಕಾರ ಆಗಮ ಆಗ್ಬಹುದು ಅಥವಾ ವಕಾರ ಆಗಮ ಆಗ್ಬಹುದು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಮುಂದಿನ ಉದಾಹರಣೆಯನ್ನ ನೋಡ್ರಿ. ಹಣವನ್ನು ಶಬ್ದ ನೋಡಿದಾಗ ಗೊತ್ತಾಗ್ತದೆ ನಿಮ್ಗೆ. ಅಲ್ಲಿ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ ಅಂದ್ರ ಹಣವನ್ನು. ಇಲ್ಲಿ ಎರಡು ಶಬ್ದಗಳು ಏನಾಗ್ತಾವು? ಹಣ ಪ್ಲಸ್ ಅನ್ನು. ಪೂರ್ವ ಪದ ಯಾವುದು? ಹಣ. ಉತ್ತರ ಪದ ಯಾವುದು? ಅನ್ನು. ಅಂದ್ರೆ ಪೂರ್ವ ಪದದೊಳಗೆ ಏನೂ ವ್ಯತ್ಯಾಸ ಆಗಂಗಿಲ್ಲ, ಹಣ ಹಂಗ ಉಳಿತೈತಿ. ಇನ್ನು ಉತ್ತರ ಪದದ ಮೊದಲೇ ಅಕ್ಷರ ಜಾಗನ್ಯಾಗ ಅ ಜಾಗನ್ಯಾಗ ವ ಇದ್ದದ ಆಗಮ ಆಗಿ ಬರ್ತತಿ. ಆದ್ದರಿಂದ ವಕಾರ ಆಗಮ ಸಂಧಿ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಹೊಲವನ್ನು. ಹೊಲ ಪ್ಲಸ್ ಅನ್ನು. ಇಲ್ಲಿ ಎರಡು ಶಬ್ದ ಅದನ್ನು ಬಿಡಿಸಿದಾಗ, ಹೊಲವನ್ನು ಶಬ್ದ ಬಿಡಿಸಿದಾಗ ಹೊಲ ಪ್ಲಸ್ ಅನ್ನು. ಹಾಗಾದ್ರೆ ಪೂರ್ವ ಪದ ಯಾವುದಿಲ್ಲಿ? ಹೊಲ. ಉತ್ತರ ಪದ ಯಾವುದು? ಅನ್ನು. ಪೂರ್ವ ಪದದಾಗ ವ್ಯತ್ಯಾಸ ಆಗ್ತೈತೆ ನೋಡ್ರಿ? ಇಲ್ಲ, ಅದು ಹೆಂಗಿರ್ತೈತಿ ಹಂಗ ಉಳಿತೈತಿ. ಇಲ್ಲಿ ವ್ಯತ್ಯಾಸ ಆಗೋ ಪದ ಯಾವುದು? ಉತ್ತರ ಪದ. ಉತ್ತರ ಪದ ಅ ಜಾಗನ್ಯಾಗ ಏನಾದ ಆಗಮ ಆಗಿ ಬರ್ತೈತಿ? ವ ಇದ್ದದ್ದು ಆಗಮವಾಗಿ ಬರ್ತೈತಿ. ಆದ್ದರಿಂದ ಇದನ್ನ ಏನಂತ ಕರಿತೀವಿ ನಾವು? ವಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹೊಳೆಯನ್ನು. ಈ ಶಬ್ದವನ್ನು ಬಿಡಿಸಿದಾಗ ಏನಾಗ್ತೈತಿ? ಹೊಳೆ ಪ್ಲಸ್ ಅನ್ನು. ಈ ಎರಡು ಶಬ್ದಗಳು. ಹಾಗಾದ್ರೆ ಇಲ್ಲಿ ಪೂರ್ವ ಪದ ಯಾವುದು? ಹೊಳೆ. ಉತ್ತರ ಪದ ಯಾವುದು? ಅನ್ನು. ಇಲ್ಲಿ ಎಲ್ಲಿ ಬದಲಾವಣೆ ಆಗ್ತತಿ?
ಉತ್ತರ ಪದ ಒಳಗ ಅಲ್ಲಿ ಏನ ಅ ಜಾಗನ್ಯಾಗ ಯ ಇದ್ದುದು ಆಗಮವಾಗಿ ಬರ್ತತಿ. ಆದ್ದರಿಂದ ಇದನ್ನು ಯಕಾರ ಆಗಮ ಸಂಧಿ ಅಂತ ಹೇಳಿ ಕರೀತಾರು. ಈಗ ಹುಲಿಯನ್ನು ಒಂದು ಶಬ್ದ ಐತಿ. ಈ ಶಬ್ದವನ್ನ ಬಿಡಿಸಿ ಬರ್ತಾಕ ನಾವು. ಇಲ್ಲಿ ಎರಡು ಶಬ್ದ ಯಾವಾಗ್ತಾವು? ಹುಲಿ ಪ್ಲಸ್ ಅನ್ನು, ಹುಲಿಯನ್ನು. ಪೂರ್ವಪದ ಹುಲಿ, ಉತ್ತರ ಪದ ಅನ್ನು. ಇಲ್ಲಿ ಎಲ್ಲಿ ಬದಲಾವಣೆ ಆಗ್ತತಿ? ಉತ್ತರ ಪದದಲ್ಲಿ ಬದಲಾವಣೆ ಆಗ್ತತಿ. ಅಲ್ಲಿ ಅ ಜಗನ್ಯಾಗ ಹೋಗಿ ಏನ್ ಬರ್ತೈತಿ? ಯ ಇದ್ದದ ಆಗಮ ಆಗಿ ಬರ್ತೈತಿ. ಆದ್ದರಿಂದ ಯಕಾರ ಆಗಮ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ನೋಡ್ರಿ, ಗುರುವನ್ನು ಅಂತೇಳಿ ಶಬ್ದ ಕೊಟ್ಟಿರ್ತಾರೋ. ಈ ಶಬ್ದವನ್ನ ಬಿಡಿಸಿ ಬರೆದಾಗ ಎರಡು ಶಬ್ದ ಯಾವ್ದಾಗ್ತಾವು? ಗುರು ಪ್ಲಸ್ ಅನ್ನು. ಪೂರ್ವ ಪದ ಯಾವ್ದಾಗ್ತತಿ? ಇಲ್ಲಿ ಗುರು. ಉತ್ತರ ಪದ ಯಾವುದು? ಅನ್ನು. ಎಲ್ಲಿ ಬದಲಾವಣೆ ಆಗ್ತತಿ? ಉತ್ತರ ಪದದ ಮೊದಲೇ ಅಕ್ಷರನಲ್ಲಿ. ಇಲ್ಲಿ ಅ ಇದ್ದದ್ದು ಹೋಗಿ ಏನ್ ಬರ್ತತಿ? ವ ಬರ್ತತಿ. ಆದ್ದರಿಂದ ಇದು ಏನಾಗ್ತತಿ? ವಕಾರ ಆಗಮ ಸಂಧಿ ಅಂತೇಳಿ ಆಗ್ತತಿ. ನೆಕ್ಸ್ಟ್ ಮುಂದಿಂದು ತಾಯಿಯನ್ನು ಶಬ್ದವನ್ನು ಬಿಡಿಸಿದಾಗ ಎರಡು ಶಬ್ದ ಯಾವಾಗ್ತಾವಂದ್ರ ತಾಯಿ ಪ್ಲಸ್ ಅನ್ನು. ಆದ್ದರಿಂದ ಪೂರ್ವ ಪದ ತಾಯಿ, ಉತ್ತರ ಪದ ಅನ್ನು. ಇಲ್ಲಿ ಬದಲಾವಣೆ ಎಲ್ಲಿ ಆಗ್ತತಿ? ಉತ್ತರ ಪದದ ಮೊದಲೇ ಅಕ್ಷರನಾಗ ಅ ಇದ್ದದ್ದು ಹೋಗಿ ಯ ಇದ್ದದ ಆಗಮ ಆಗ್ತತಿ. ಆದ್ದರಿಂದ ಇಲ್ಲಿ ಏನಾಗ್ತತಿ? ಯಕಾರ ಆಗಮ ಸಂಧಿ ಆಗ್ತತಿ. ಮುಂದಿನ ಉದಾಹರಣೆಯನ್ನು ಗಮನಿಸಿದಾಗ ಶಾಲೆಯನ್ನ ಶಬ್ದವನ್ನು ಬಿಡಿಸಿದಾಗ ಶಾಲೆ ಪ್ಲಸ್ ಅನ್ನು. ಪೂರ್ವ ಪದ ಯಾವ್ದಾಗ್ತತಿ? ಶಾಲೆ. ಉತ್ತರ ಪದ ಅನ್ನು. ಇಲ್ಲಿ ಅ ಜಾಗನ್ಯಾಗ ಏನಿದ್ದದ ಯ ಇದ್ದದ ಆಗಮವಾಗಿ ಬರುವುದರಿಂದ ಯಕಾರ ಆಗಮ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಮುಂದಿನ ಪದವನ್ನು ನೋಡಿದಾಗ ಗಿಡವನ್ನು. ಈ ಶಬ್ದವನ್ನು ಬಿಡಿಸಿದಾಗ ನಾವು ನೋಡ್ರಿ, ಗಿಡ ಪ್ಲಸ್ ಅನ್ನು. ಪೂರ್ವ ಪದ ಗಿಡ, ಅಲ್ಲಿ ಏನೂ ಬದಲಾವಣೆ ಆಗಂಗಿಲ್ಲ. ಉತ್ತರ ಪದ ಅನ್ನು, ಇಲ್ಲಿ ಬದಲಾವಣೆ ಆಗ್ತತಿ. ಉತ್ತರ ಪದ ಮೊದಲೇ ಅಕ್ಷರ ಅ ಜಾಗನ್ಯಾಗ ವ ಇದ್ದದ ಆಗಮವಾಗಿ ಬರ್ತತಿ. ಆದ್ದರಿಂದ ವಕಾರ ಆಗಮ ಸಂಧಿ ಅಂತ ಹೇಳಿ ನಾವಿಲ್ಲಿ ಗಮನಿಸಬಹುದು. ಇನ್ನ ಇಷ್ಟು ನೋಡ್ರಿ ಆಗಮ ಸಂಧಿಯ ಬಗ್ಗೆ ಆಯ್ತು. ಆ ಶಬ್ದವನ್ನ ಗಮನಿಸಿದಾಗನ ನಾವು ಇಲ್ಲಿ ಏನ್ ನೆನಪಿಟ್ಕೋಬೇಕು? ಆಗಮ ಸಂಧಿ ಅಂದ್ರೆ ಒಂದು ಹೊಸ ಅಕ್ಷರ ಹೊಸದಾಗಿ ಬಂದು ಸೇರುವುದಕ್ಕ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಎರಡೆರಡು ಅಕ್ಷರಗಳು ಬರ್ತಿರ್ತಾವ, ಎರಡು ಒಮ್ಮೆ ಬರಂಗಿಲ್ಲ. ಒಂದು ಬೇರೆ ಶಬ್ದವನ್ನ ಗಮನಿಸಿದಾಗ ಗೊತ್ತಾಗ್ತತಿ. ಯಕಾರ ಆಗಮ ಅಥವಾ ವಕಾರ ಆಗಮ ಸಂಧಿಯಾಗಿ ಬರ್ತಾವು. ಅಷ್ಟನ್ನು ಶಬ್ದವನ್ನ ಗಮನಿಸಿದಾಗ ನಿಮ್ಗ ಈ ಆಗಮ ಸಂಧಿ ಬಗ್ಗೆ ತಿಳಿದುಕೊಳ್ಬಹುದು. ಈಗ ಸ್ವರ ಸಂಧಿಗಳ ಬಗ್ಗೆ ತಿಳ್ಕೊಂಡ್ರಿ. ಸ್ವರ ಸಂಧಿ ಒಳಗ ಲೋಪ ಸಂಧಿ ಮತ್ತು ಆಗಮ ಸಂಧಿ ಆಯ್ತು. ಇನ್ನು ವ್ಯಂಜನ ಸಂಧಿ ಒಳಗ ಒಂದೇ ಒಂದು ಬರುವುದು ಯಾವುದು? ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರೆ ಏನ್ ನೋಡ್ರಿ, ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಆದೇಶ ಸಂಧಿ ಅನ್ನೋರು. ಒಂದು ಅಕ್ಷರ ಜಾಗನಾಗ ಇನ್ನೊಂದು ಅಕ್ಷರ ಬರ್ತೈತಿ, ಅದಕ್ಕೆ ಆದೇಶ ಮಾಡೋದು. ಈ ಜಗನ್ಯಾಗ ಇದಿರ್ಲಿ, ಈ ಅಕ್ಷರ ಜಗನ್ಯಾಗ ಈ ಅಕ್ಷರ ಬರ್ಲಿ ಅಂತ ಹೇಳಿ ಕರಿತಾರು. ಅದೇ ರೀತಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಆದೇಶ ಆಗಿ ಬರುವುದನ್ನ ಸ್ವಲ್ಪ ನೋಡ್ರಿ. ಹೆಂಗ? ಸಾಮಾನ್ಯವಾಗಿ ಕ ತ ಪ ಗಳಿಗೆ ಗ ದ ಬ ಗಳು ಆದೇಶವಾಗಿ ಬರುತ್ತವೆ. ಅಂದ್ರ ಇಲ್ಲಿ ವ್ಯಂಜನ ಸಂಧಿ ಹೆಂಗ ಅಂದ್ರ ಕ ತ ಪ ಇದು ವ್ಯಂಜನಾಕ್ಷರನ, ಗ ದ ಬ ಇವು ವ್ಯಂಜನಾಕ್ಷರನ. ಆದ್ದರಿಂದ ಆದೇಶ ಸಂಧಿಯನ್ನ ನಾವು ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ವ್ಯಂಜನಾಕ್ಷರಕ್ಕ ಅದರ ಜಾಗ ಮತ್ತೊಂದು ವ್ಯಂಜನಾಕ್ಷರ ಆದೇಶ ಆಗಿ ಬರುವುದರಿಂದ ಇದಕ್ಕ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಈ ಡಯಾಗ್ರಾಮ್ ಮೂಲಕ ತಿಳಿದುಕೊಳ್ಬಹುದು. ಏನ? ಕ ಕ ಗ ಇದ್ದದ ಆದೇಶ ಆಗಿ ಬರ್ತೈತಿ. ತ ಕ ತ ಜಗನಾಗ ಯಾವ್ದು ಬರ್ತೈತಿ? ದ ಇದ್ದದ ಆದೇಶ ಆಗಿ ಬರ್ತೈತಿ. ಪ ಕ ಯಾವ್ದು ಆದೇಶ? ಬ ಇದ್ದದ ಆದೇಶ ಆಗಿ ಬರ್ತೈತಿ. ಅಂದ್ರ ಕ ಕ ಗ, ತ ಕ ದ, ಪ ಕ ಬ. ಹಿಂಗ ಕ ತ ಪ ಗಳಿಗೆ ಕ ದ ಬಗಳು ಆದೇಶ ಆಗಿ ಬರ್ತಾವ. ಇಲ್ಲೇನು ಬದಲಾವಣೆ ಆಗಂಗಿಲ್ಲ. ಎಷ್ಟು ಮಾತ್ರ ನೆನಪಿನಲ್ಲಿ ಇಟ್ಕೋಬೇಕು. ಕ ಕ ಗನ ಬರ್ತೈತಿ, ಅಲ್ಲಿ ಬದಲಾವಣೆ ಬೇರೆ ಬೇರೆ ಬದಲಾಸಕ್ ಬರಂಗಿಲ್ಲ. ತ ಕ ದ ನ ಬರ್ತೈತಿ, ಪ ಕ ಬ ನ ಆದೇಶ ಆಗಿ ಬರ್ತಾವು. ಇದರಲ್ಲಿ ವ್ಯಂಜನಾಕ್ಷರಕ್ಕೆ ಬದಲಾಗಿ ವ್ಯಂಜನಾಕ್ಷರವೇ ಬರುವುದರಿಂದ ಇದನ್ನ ವ್ಯಂಜನ ಸಂಧಿ ಅಂತ ಹೇಳಿ ಕರೀತಾರೆ. ಅಂದ್ರೆ ವ್ಯಂಜನಾಕ್ಷರ ಇವು ಎಲ್ಲ ವ್ಯಂಜನಾಕ್ಷರ ಇರುವುದು. ಕ ತ ಪ ಗ ದ ಬಗಳು ಇವು ವ್ಯಂಜನಾಕ್ಷರ ಇರುವುದರಿಂದ ಇವಕ್ಕ ವ್ಯಂಜನವೇ ಬರುವುದರಿಂದ ಇದನ್ನ ವ್ಯಂಜನ
ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ ನಾವು. ಇವುಗಳನ್ನು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಒಂದು ಶಬ್ದ ಐತ್ ನೋಡ್ರಿ, ಮನೆಗೆಲಸ ಅಂತೇಳಿ ಶಬ್ದ ಕೊಟ್ಟಾರ. ಇದನ್ನ ಬಿಡಿಸಿ ಸಂಧಿ ಹೆಸರಿಸಿ ಅಂತ ಹೇಳ್ತಾರ. ಮೊದ್ಲು ಇದನ್ನ ಬಿಡಿಸ್ಬೇಕು. ಎರಡು ಶಬ್ದ ಯಾವಾಗದಾವ ಅಂತೇಳಿ ಗಮನಿಸ್ಕೋಬೇಕು, ತಿಳ್ಕೋಬೇಕು. ಏನ ಮನೆಗೆಲಸ, ಮನೆ ಪ್ಲಸ್ ಕೆಲಸ ಅಂದ್ರೆ ಎರಡು ಶಬ್ದ ಏನದಾವು, ಮನೆ ಪ್ಲಸ್ ಕೆಲಸ. ಇಲ್ಲಿ ನಾವು ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿ ಗಮನಿಸ್ತೀವಿ. ಪೂರ್ವ ಪದ ಯಾವ್ದಾಗ್ತತಿ, ಮನೆ. ಉತ್ತರ ಪದ ಯಾವ್ದಾಗ್ತತಿ, ಕೆಲಸ. ಹಾಗಾದ್ರೆ ಇಲ್ಲಿ ಬದಲಾವಣೆ ಏನಾಗ್ತತಿ ನೋಡ್ರಿ, ಕ ಜಾಗನ್ಯಾಗ ಇದ್ದದ್ದು ಏನಾಗ್ತತಿ, ಗ ಇದ್ದದ ಆದೇಶ ಆಗ್ತತಿ. ಕೊಟ್ಟಂತ ಮೊದಲೇ ಶಬ್ದದಾಗ ನೋಡ್ರಿ, ಮನೆ ಗೆಲಸ ಗೆ. ಇಲ್ಲಿ ಶಬ್ದ ಬಿಡಿಸಿದಾಗ ಮನೆ ಪ್ಲಸ್ ಕೆಲಸ ಕ ಬಂದತಿ. ಕ ಜಾಗನ್ಯಾಗ ಗ ಇದ್ದದ ಆದೇಶ ಆಗಿ ಬರೋದ್ರಿಂದ ಗಕಾರ ಆದೇಶ ಸಂಧಿ ಅಂತ ಹೇಳಿ ಹೇಳ್ತಾರ. ಗ ಇದ್ದದ ಆದೇಶ ಆಗಿ ಬರ್ತೈತಿ, ಗಕಾರ ಆದೇಶ ಸಂಧಿ. ವೆರಿ ಸಿಂಪಲ್, ಅಗದಿ ಈಸಿಯಾಗಿ ತಿಳ್ಕೊಬಹುದು. ಇದ್ರೊಳಗೆ ಬಿರಿ ಅನ್ನೋದು ಏನೂ ಇಲ್ಲ, ಸಿಂಪಲ್ ಆಗಿ ಗ ಬರ್ತೈತಿ ಅಂತ ಹೇಳಿ. ಅಂದ್ರೆ ಮನೆ ಕೆಲಸ, ಮನೆ ಪ್ಲಸ್ ಕೆಲಸ, ಮನೆ ಕೆಲಸ, ಗಕಾರ ಆದೇಶ ಸಂಧಿ. ನೆಕ್ಸ್ಟ್, ಬೆಟ್ಟದಾವರೆ. ಇದೊಂದು ಶಬ್ದ. ಇದನ್ನ ಶಬ್ದವನ್ನು ಬಿಡಿಸಿದಾಗ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ಪ್ಲಸ್ ತಾವರೆ ಎರಡು ಶಬ್ದ. ಇಲ್ಲಿ ಪೂರ್ವ ಪದ ಬೆಟ್ಟ, ಉತ್ತರ ಪದ ತಾವರೆ. ಹಾಗಾದ್ರೆ ಬದಲಾವಣೆಯಲ್ಲಿ ಆಗುವುದು ಉತ್ತರ ಪದ. ಪೂರ್ವ ಪದ ಹೆಂಗಿರ್ತೈತಿ ಹಂಗ ಉಳಿದಿರ್ತೈತಿ. ಇಲ್ಲಿ ಬಿ ಗಮನಿಸಬೇಕು, ಆಗಮ ಸಂಧಿ ಒಳಗ್ ಬಿ ಪೂರ್ವ ಪದ ಒಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ, ಉತ್ತರ ಪದದಲ್ಲಿ ಅಷ್ಟೇ ವ್ಯತ್ಯಾಸ ಆಗ್ತೈತಿ. ಅದೇ ರೀತಿ ಆದೇಶ ಸಂಧಿ ಒಳಗ್ ಬಿ, ಲೋಪ ಸಂಧಿ ಒಳಗ ಪೂರ್ವ ಪದ ಒಳಗ ಅಟ್ಟ ವ್ಯತ್ಯಾಸ ಆಗ್ತಿರ್ತೈತಿ. ಅಲ್ಲಿ ಉತ್ತರ ಪದ ಒಳಗೆ ಏನೋ ಇದನ್ನ ಆಗ್ತಿರಂಗಿಲ್ಲ. ಪೂರ್ವ ಪದದಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗ್ತಿರ್ತೈತಿ. ಅದಕ್ಕೆ ಸ್ವಲ್ಪ ಗಮನ ನಿಮ್ದೇ ಆದಂತಹ ಇದರೊಳಗ ನೆನಪಿಟ್ಕೋಬೇಕು ಅದನ್ನ. ಬೆಟ್ಟದ ಆವರೆಯನ್ನ ಗಮನಿಸಿದಾಗ ನಾವು ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದ ಆವರೆ. ತ ಜಾಗನ್ಯಾಗ ದ ಇದ್ದದ ಆದೇಶ ಆಗಿರ್ಬೋದು ಬರುವುದರಿಂದ ತಕಾರ ಆದೇಶ ಸಂಧಿ ಅಂತ ಹೇಳಿ ಕರೀತಾರು. ಮುಂದಿನ ಉದಾಹರಣೆ, ಕಂಬನಿ ಅನ್ನೋದ್ರು ಅಂದ್ರೆ ಇದು ಶಬ್ದನ ಹೆಂಗ್ ಬಿಡಿಸ್ತೀರಿ, ಕಣ್ ಪ್ಲಸ್ ಪನಿ ಅಂದ್ರೆ ಕಣ್ಣೀರು, ಕಣ್ಣಿನ ಕಂಬನಿ, ಕಣ್ಣಿನಿಂದ ಬರುವಂತ ಪನಿ, ಹನಿ ನೀರು. ಕಣ್ ಪ್ಲಸ್ ಪನಿ ಕಂಬನಿ ಅಂದ್ರೆ ಇಲ್ಲಿ ಪೂರ್ವ ಪದ ಕಣ್, ಉತ್ತರ ಪದ ಪನಿ. ಪ ಜಾಗನ್ಯಾಗ ಬ ಇದ್ದದ ಆದೇಶ ಆಗಿ ಬಂದತಿ. ಆದ್ದರಿಂದ ಬಕಾರ ಆದೇಶ ಸಂಧಿ. ನೆಕ್ಸ್ಟ್ ಮುಂದಿನ ಶಬ್ದವನ್ನು ನೋಡ್ರಿ, ಮಳೆಗಾಲ ಅಂತನೂ ಶಬ್ದ. ಇದನ್ನು ಬಿಡಿಸಿದಾಗ ಮಳೆ ಪ್ಲಸ್ ಕಾಲ, ಪೂರ್ವ ಪದ ಮಳೆ, ಉತ್ತರ ಪದ ಕಾಲ. ಬದಲಾವಣೆಯಲ್ಲಿ ಆಗುವುದು ಉತ್ತರ ಪದದ ಮೊದಲೇ ಅಕ್ಷರನಾಗ. ಅಲ್ಲಿ ಏನೈತಿ, ಕ ಐತಿ. ಏನ್ ಆದೇಶ ಆಗಿ ಬರ್ತೈತಿ, ಗ. ಆದ್ದರಿಂದ ಗಕಾರ ಆದೇಶ ಸಂಧಿ, ಮಳೆಗಾಲ. ನೆಕ್ಸ್ಟ್ ಮುಂದಿನ ಶಬ್ದ, ಹಳೆಗನ್ನಡ. ಶಬ್ದವನ್ನು ಬಿಡಿಸಿ ಬರೆದಾಗ ಹಳೆ ಪ್ಲಸ್ ಕನ್ನಡ. ಅದ್ರಾಗ ಪೂರ್ವ ಪದ ಹಳೆ, ಉತ್ತರ ಪದ ಕನ್ನಡ. ಕ ಜಾಗನ್ಯಾಗ ಏನಾದ ಆದೇಶ ಆಗಿ ಬಂದತಿ, ಗ. ಇದು ಆದೇಶ ಆಗಿ ಬಂದತಿ. ಆದ್ದರಿಂದ ಗಕಾರ ಆದೇಶ ಸಂಧಿ ಅಂತ ಹೇಳಿ ಕರಿತಾರು. ನೆಕ್ಸ್ಟ್ ಮುಂದಿನ ನೋಡ್ರಿ, ನಸುಗೆಂಪು ಅನ್ನೋದೊಂದು ಶಬ್ದ. ಈ ಶಬ್ದವನ್ನು ಇದರೊಳಗೆ ಎರಡು ಶಬ್ದ ಯಾವುದವು, ನಸು ಪ್ಲಸ್ ಕೆಂಪು. ಪೂರ್ವ ಪದ ನಸು, ಉತ್ತರ ಪದ ಕೆಂಪು. ಬದಲಾವಣೆಯಲ್ಲಿ ಉತ್ತರ ಪದದ ಮೊದಲೇ ಅಕ್ಷರನಾಗ. ಇಲ್ಲಿ ನಮಗ ಆದೇಶ ಸಂಧಿ ಏನ್ ಹೇಳ್ತತಿ, ಕ ತ ಪಗಳಿಗೆ ಕ ತ ಪಗಳು ಬರ್ತಾವು. ಹಾಗಾದ್ರೆ ಕ ಜಗನಾಗ ಏನ್ ಬರಬೇಕು, ಗನ ಬರಬೇಕು, ಬೇರೆ ಶಬ್ದ ಬರಂಗಿಲ್ಲ. ಆದ್ದರಿಂದ ಗಕಾರ ಆದೇಶ ಸಂಧಿ. ನೆಕ್ಸ್ಟ್, ಕೆಳದುಟಿ ಶಬ್ದ. ಇದನ್ನು ಬಿಡಿಸಿದಾಗ ಕೆಳ ಪ್ಲಸ್ ತುಟಿ, ಕೆಳದುಟಿ. ಹಾಗಾದ್ರೆ ಪೂರ್ವ ಪದ ಕೆಳ, ಉತ್ತರ ಪದ ತುಟಿ. ಬದಲಾವಣೆಯಾಗುವುದು ಕ ದ ಇದ್ದದ್ದ ಆದೇಶ ಆಗಿ ಬರ್ತೈತಿ. ಚಳಿಗಾಲ. ಇದು ಶಬ್ದವನ್ನು ಬಿಡಿಸಿದಾಗ ಚಳಿ ಪ್ಲಸ್ ಕಾಲ. ಇಲ್ಲಿ ಪೂರ್ವ ಪದ ಯಾವ್ದಾಗ್ತತಿ, ಚಳಿ, ಉತ್ತರ ಪದ ಕಾಲ. ಬದಲಾವಣೆ ಆಗುವುದೆಲ್ಲಿ, ಉತ್ತರ ಪದದ ಅಕ್ಷರ ಏನೈತಿ, ಕ ಐತಿ. ಕ ಇದ್ದದ್ದು ಏನ್ ಬರ್ತೈತಿ, ಗ ಇದ್ದದ ಆದೇಶ ಆಗಿ ಬರ್ತೈತಿ. ಆದ್ದರಿಂದ ಇದನ್ನ ನಾವು ಗಕಾರ ಆದೇಶ ಸಂಧಿ. ನೆಕ್ಸ್ಟ್ ಮುಂದಿನ ಶಬ್ದ, ಸಿರಿಗನ್ನಡ. ಸಿರಿಗನ್ನಡದಾಗ ಎರಡು ಶಬ್ದ ಯಾವುದು, ಸಿರಿ ಪ್ಲಸ್ ಕನ್ನಡ. ಆದ್ದರಿಂದ ಪೂರ್ವ ಪದ ಸಿರಿ,
ಉತ್ತರ ಪದ ಕನ್ನಡ. ಹಾಗಾದ್ರೆ ಉತ್ತರ ಪದದ ಮೊದಲೇ ಅಕ್ಷರ ಏನೈತಿ ಕ. ಕ ಏನ್ ಆದೇಶ ಆಗಿ ಬರ್ತೈತಿ ಗ. ಆದ್ದರಿಂದ ಗಕಾರ ಆದೇಶ ಸಂಧಿ. ನೆಕ್ಸ್ಟ್ ಹಗಲುಗನಸು. ಹಗಲುಗನಸು ಶಬ್ದವನ್ನು ಬಿಡಿಸಿದಾಗ ಹಗಲು ಪ್ಲಸ್ ಕನಸು, ಇದನ್ನ ಇಲ್ಲಿ ಪೂರ್ವಪದ ಹಗಲು, ಉತ್ತರ ಪದ ಕನಸು. ಇದನ್ನು ಬಿಡಿಸಿದಾಗ ಉತ್ತರ ಪದ ಮೊದಲೇ ಅಕ್ಷರ ಕ ಐತಿ. ಕ ಏನಾಗೈತಿ ಗ ಇದ್ದದ ಆದೇಶ ಆಗಿ ಬಂದೈತಿ. ಆದ್ದರಿಂದ ಗಕಾರ ಆದೇಶ ಸಂಧಿ ಅಂತ ಹೇಳಿ ಕರೀತಾರ. ಇಲ್ಲಿ ತನಕ ನೀವು ಆಗಮ ಸಂಧಿ ಮತ್ತು ಆದೇಶ ಸಂಧಿಯನ್ನ ತಿಳಿದುಕೊಂಡ್ರಿ. ನಿನ್ನೆ ನೀವು ತಿಳಿದುಕೊಂಡದ್ದು ಲೋಪ ಸಂಧಿ. ನೀವುಗ ಸಂಧಿ ಒಳಗ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಈ ಮೂರು ಸಂಧಿಗಳ ಬಗ್ಗೆ ಉದಾಹರಣೆಗಳನ್ನ ಸರಿಯಾಗಿ ತಿಳಿದು ಸರಿಯಾಗಿ ಬರ್ಕೋಬೇಕು. ಸಂಧಿ ಬಗ್ಗೆ ನಾವು ತಿಳಿದುಕೊಂಡ್ವಿ. ಧನ್ಯವಾದಗಳು.